ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಜಸ್ಟ್ ಬಂದಿರತಕ್ಕಂಥ ಒಂದು ಅಧಿಸೂಚನೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ GPSTR, PSTR, HSTR ಬಗ್ಗೆ ಒಂದು ನ್ಯೂ C&R ರೂಲ್ ಬಂದಿದೆ. ಅದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಒಂದಷ್ಟು ಬದಲಾವಣೆಯೊಂದಿಗೆ ಬಂದಿರತಕ್ಕಂಥ C&R ರೂಲ್ನಲ್ಲಿ ಏನೇನಿದೆ, ಏನೇನು ಅಂಶಗಳು ಬದಲಾವಣೆ ಆಗಿದೆ, ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ, ಏನೇನೆಲ್ಲ ಅಂಶಗಳನ್ನು ಕುರಿತಾಗಿ ಕೊಡಲಾಗಿದೆ, C&R ಬಿಡಲಾಗಿದೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ. ಹಾಗೆ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ಫುಲ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ, ಡೌಟ್ಸ್ಗಳು ಎಲ್ಲಿ ಇರೋದಿಲ್ಲ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಸ್ಟಡಿ ವೆಲ್ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಕರ್ನಾಟಕ ರಾಜ್ಯಪತ್ರ ದಿನಾಂಕ ಕೂಡ ಇಲ್ಲಿ ಮೆನ್ಷನ್ ಆಗಿದೆ ನೋಡಿ. 14/7/2026 ಕರ್ನಾಟಕ ಸರ್ಕಾರದಿಂದ ಒಂದು ಅಧಿಸೂಚನೆ ಬಿಡಲಾಗಿದ್ದು, ಈ ಒಂದು ಅಧಿಸೂಚನೆ ಕರಡು ನಿಯಮಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗಬೇಕಾಗುತ್ತೆ. ಇನ್ ಡೀಟೇಲ್ಡ್ ಆಗಿ ನೀವು ನೋಡ್ಬೇಕಂತಂದರೆ PDF ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರೆಲ್ಲ ಈ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ನಾನು ಕಮೆಂಟ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಅಲ್ಲೆಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಅದನ್ನು ಇನ್ ಡೀಟೇಲ್ ಆಗಿ ನೀವು ಓದ್ಕೊಳ್ತಾ ಹೋಗ್ಬೋದಾಗುತ್ತೆ. ಕರ್ನಾಟಕ ಶಿಕ್ಷಣ ಸೇವೆಗಳು ನೀವು ಇಲ್ಲಿ ಗಮನಿಸ್ಬೋದು. ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಲ್ವಾ. ಇಲ್ಲಿ ಬೋಧನಾ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ನೇಮಕಾತಿಗೆ ಈ ಒಂದು ನಿಯಮಾವಳಿಗಳನ್ನು ಅಲ್ವಾ, ಒಂದಷ್ಟು ನಿಯಮಾವಳಿಗಳನ್ನು 2026ಕ್ಕೆ ಸಂಬಂಧಪಟ್ಟಂತೆ ಬಿಡಲಾಗಿದ್ದು, ಇವುಗಳಿಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಅಧಿಸೂಚನೆ ಕರಡು ತಿದ್ದುಪಡಿ ನಿಯಮಗಳಿದೆ ಅಂತೇಳಿ ನಾವು ನೋಡ್ಬೋದಾಗಿದೆ. ಇಲ್ಲಿ ಟೈಮ್ ಕೂಡ ಕೊಟ್ಟಿರ್ತಾರೆ. ಈ ಒಂದು ನಿಯಮಾವಳಿಗಳನ್ನು ತಿದ್ದುಪಡಿಗೆ ಬಿಫೋರು ನಿಮಗೇನಾಗಿರುತ್ತೆ, ಟೈಮ್ ಕೂಡ ಇರುತ್ತೆ. ಅವುಗಳನ್ನು ನೀವು ಒಂದೊಂದಾಗಿ ಗಮನಿಸ್ಬೋದು. ಈ ಒಂದು ಸದರಿ ಕರಡು ತಿದ್ದುಪಡಿ ನಿಯಮಗಳ ಕುರಿತಂತೆ ಯಾವುದೇ ವ್ಯಕ್ತಿಯಿಂದ ನಿಗದಿತ ಅವಧಿಯೊಳಗಡೆ ಸ್ವೀಕೃತವಾಗುವಂಥ ಯಾವುದೇ ಆಕ್ಷೇಪಣೆಗಳಿಗೆ ಅಥವಾ ಸಲಹೆಗಳಿಗೆ ರಾಜ್ಯ ಸರ್ಕಾರ ಅವುಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಈ ಒಂದು ಅಪರ ಮುಖ್ಯ ಕಾರ್ಯದರ್ಶಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಏನು ಮಾಡುತ್ತೆ, ಅಲ್ಲಿಗೆ ಕಳಿಸ್ಬಿಟ್ಟು ಇನ್ನುಳಿದಂತೆ ರಿಮೈನಿಂಗ್ ಡಿಸ್ಕಷನನ್ನು ಮಾಡಿಬಿಟ್ಟು ಫೈನಲೈಸ್ ಮಾಡ್ತಕ್ಕಂಥದ್ದು. ಹಾಗಾದರೆ ಕರಡು ನಿಯಮಗಳು ಏನೇನಿದೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಇಲಾಖೆಯೊಳಗಡೆ ಏನಕ್ಕೆ ಬೋಧನಾ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ತಕ್ಕಂಥದ್ದು ಯಾವ ಒಂದು ಇಯರಲ್ಲಿ 2026ಕ್ಕೆ ಸಂಬಂಧಪಟ್ಟಂತೆ ಈ ಒಂದು ನಿಯಮಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಯಾಗ್ತದೆ ಅಂತೇಳಿ ಕೊಡ್ತಾ ಇದ್ದಾರೆ. ಹಾಗೆ ನೋಡಿ, ಮುಂದೆ ಇವೆಲ್ಲ ನೀವು ನೋಡ್ತಾ ಇರ್ಬೋದು ಯಾವ್ಯಾವ ಹುದ್ದೆಗಳನ್ನು ತುಂಬಲಿಕ್ಕೆ ಈ ಒಂದು ಕರಡು ನಿಯಮಗಳನ್ನು ಮಾಡಿದ್ದಾರೆ ಅಂತಂದರೆ ನೇಮಕಾತಿ ಪ್ರಾಧಿಕಾರ. ಇಲ್ಲಿ ನೋಡಿ 1 to 5 ಅಂದರೆ PSTR, ಪದವೀಧರ ಶಾಲಾ ಶಿಕ್ಷಕರು ಅಂದರೆ GPSTR, ದೈಹಿಕ ಶಿಕ್ಷಕರು ಗ್ರೇಡ್ 2 1 to 8ಗೆ ಅಂದರೆ PE ಟೀಚರು, ಮತ್ತು ಗಣಕಯಂತ್ರ ಅಥವಾ ಗಣಕ ವಿಜ್ಞಾನ ಶಿಕ್ಷಕರು ಅವರು ಕೂಡ 1 to 8ಗೆ ಕಂಪ್ಯೂಟರ್ ಟೀಚರು. ಹಾಗೆ ಹೈಸ್ಕೂಲ್ ಟೀಚರು, ಪ್ರೌಢಶಾಲಾ ಶಿಕ್ಷಕರು ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಕರು ಗ್ರೇಡ್ 1 ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಯಾ ಜಿಲ್ಲಾ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆಯವರು ಇವುಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ನೇಮಕಾತಿ C&R ರೂಲ್ ಇರೋದಾಗಿ ನಮಗೆ ತಿಳಿದು ಬರ್ತದೆ. ಹಾಗಾದರೆ ಇವುಗಳನ್ನೆಲ್ಲ ಇನ್ ಡೀಟೇಲ್ ಆಗಿ ಲೈನ್ ಟು ಲೈನ್ ನೀವು ನೀಟಾಗಿ ಓದ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳನ್ನು ಮಾತ್ರ ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತೆ ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಯಾವ್ಯಾವುದಕ್ಕೆ? PSTR, GPSTR ಅಲ್ವಾ, HSTR, ಹಾಗೆ ಅದರೊಳಗಡೆ 1 to 8 PE ಟೀಚರು, 1 to 8 ಕಂಪ್ಯೂಟರ್ ಸೈನ್ಸ್ ಟೀಚರ್ಗಳಿಗೆ ಈ ಒಂದು ಅಧಿಸೂಚನೆಯನ್ನು ಅರ್ಜಿಗಳನ್ನು ಆಹ್ವಾನಿಸ್ತಕ್ಕದ್ದು ಅಂತೇಳಿ ಹೇಳ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಯಾವುದರ ಮುಖಾಂತರ ಅಂದರೆ
ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಾಡುವ ಮುಖಾಂತರ ಈ ಒಂದು ಪರೀಕ್ಷೆಗಳನ್ನು ಮಾಡಿ ಅನಂತರದಲ್ಲಿ ನೇಮಕಾತಿಯನ್ನು ಮಾಡ್ತಕ್ಕಂಥದ್ದು. ಆಯ್ಕೆ ವಿಧಾನನೂ ಕೊಟ್ಟಿದ್ದಾರೆ, ಅವುಗಳನ್ನು ಗಮನಿಸಿ. ಇವೆಲ್ಲ ಈಗ ಆಲ್ರೆಡಿ ನಾವು ಲಾಸ್ಟ್ C&R ರೂಲಲ್ಲಿ ಕಂಪ್ಲೀಟಾಗಿ ನೋಡಿದ್ದೀವಿ. 1 to 5ಗೆ ಏನೇನೆಲ್ಲ ಈ ಒಂದು ನಿಯಮಗಳಿರುತ್ತೆ ಅಲ್ವಾ. ಈಗ ಆಲ್ರೆಡಿ ಇವೆಲ್ಲ ನೋಡಿರೋದ್ರಿಂದ ಮತ್ತೆ ಡಿಸ್ಕಷನ್ ಮಾಡೋದು ಬೇಡ. PSTRಗೆ ವೇಟೇಜನ್ನು ಯಾವ ರೀತಿ ಲೆಕ್ಕ ಹಾಕಲಾಗುತ್ತೆ, ಹಾಗೆ GPSTRಗೆ ವೇಟೇಜನ್ನು ಯಾವ ರೀತಿ ಲೆಕ್ಕ ಹಾಕಲಾಗುತ್ತೆ, ಮತ್ತು ಗಣಕಯಂತ್ರ ಅಥವಾ ಗಣಕ ವಿಜ್ಞಾನ ಶಿಕ್ಷಕರು, ಹಾಗೆ ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ, ಹಾಗೆ ಹೈಸ್ಕೂಲ್ ಟೀಚರ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ವೇಟೇಜನ್ನು ಅಪ್ಲೈ ಮಾಡಿಕೊಳ್ಳಲಾಗುತ್ತೆ, ಯಾವ ರೀತಿ ಇಲ್ಲಿ ಲೆಕ್ಕ ಹಾಕಲಾಗುತ್ತೆ ಅಂತೇಳಿ ಇನ್ ಡೀಟೇಲ್ ಆಗಿ ಆಲ್ರೆಡಿ ಒಂದು ಕರಡು ನಿಯಮದಲ್ಲಿ ಈಗ ತಿಳಿಸಿರ್ತೀವಿ. ಹಾಗಾಗಿ ಇದೇನು ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟು ದೈಹಿಕ ಶಿಕ್ಷಕರಿಗೂ ಕೂಡ ಇಲ್ಲಿ ಕೊಟ್ಟಿರೋದನ್ನು ಗಮನಿಸ್ತೀವಿ. ಇವೆಲ್ಲ ಕಾಮನ್ ಆಗಿರ್ತಕ್ಕಂಥದ್ದು. ಈಗ ಆಲ್ರೆಡಿ ಬಿಟ್ಟಿರ್ತಕ್ಕಂಥ ಡ್ರಾಫ್ಟಲ್ಲಿ ನಾವೀಗ ಡ್ರಾಫ್ಟ್ C&R ಅಲ್ಲಿ ಇವನ್ನೆಲ್ಲ ಗಮನಿಸಿದ್ದೀವಿ. ಹಾಗೆ ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ, ಇವುಗಳನ್ನು ನಾವು ನೋಡ್ಕೋಬೋದು ನೀವು. SC STಗೆ 43 ಇಯರ್ಸು, ವರ್ಗ 2A 2B, ವರ್ಗ 3A 3Bಗೆ 41 ಇಯರು, ಇತರೆ ಅಥವಾ ಜನರಲ್ಗೆ ಸಾಮಾನ್ಯ ಅರ್ಹತೆಯರಿಗೆ 38 ಇಯರ್ಸನ್ನು ಏಜ್ ಲಿಮಿಟನ್ನು ಕೊಡಲಾಗಿದೆ. ಹಾಗೆ ವಯೋಮಿತಿಗೆ ತಕ್ಕಂತೆ ಏನು ಹೇಳಿದರೆ, ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕಕ್ಕೆ ಇರುವಂತೆ ಅಭ್ಯರ್ಥಿಯ ವಯೋಮಾನವನ್ನು ಲೆಕ್ಕ ಹಾಕಲಾಗುವುದು ಅಂತಲೂ ಕೂಡ ಕೊಡಲಾಗಿದೆ. ನೆಕ್ಸ್ಟ್ ನೋಡಿ, ಇಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಇದೆ, ಅವುಗಳನ್ನು ನೀವು ಇಲ್ಲಿ ಗಮನಿಸಬೇಕಾಗತ್ತೆ. ಏನಪ್ಪ ಅಂತದ್ದು ಅಂತಂದರೆ ನೋಡಿ, ಇಲ್ಲಿ ಈ ಒಂದು ಅಧಿಸೂಚನೆ ನಿಯಮದಲ್ಲಿ ಮುಖ್ಯವಾಗಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಅನುಸೂಚಿ 1ರಲ್ಲಿ ನೀವು ಗಮನಿಸಿ. ಅನುಸೂಚಿ 1ರಲ್ಲಿ PSTR 1 to 5th ಟೀಚರ್ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆಗಳನ್ನು ಕೊಟ್ಟಿದ್ದಾರೆ, ಮತ್ತು ಹುದ್ದೆಗಳ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಿ, PSTRಗೆ 1 to 5th ಅಲ್ವಾ, ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲಿಕ್ಕೆ, ಮತ್ತು ಸ್ಯಾಲ್ರಿ ಏನಿದೆ ಅದರ ಜೊತೆಗೆ ಪ್ರಾಥಮಿಕ ಶಾಲಾ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕನಿಷ್ಠ ವಿದ್ಯಾರ್ಹತೆಯನ್ನು ಕೇಳಿದ್ದಾರೆ. ಇಲ್ಲಿ PUC ಪಾಸಾಗಿರಬೇಕು 50% ಅಂಕಗಳೊಂದಿಗೆ. ಅದರ ಜೊತೆಗೆ ಅದರ ಎಲಿಮೆಂಟ್ರಿ ಶಿಕ್ಷಣದಲ್ಲಿ 2 ವರ್ಷದ ಡಿಪ್ಲೊಮಾ ಕೋರ್ಸ್ ಅಥವಾ PUCಯಲ್ಲಿ 50% ಅಂಕಗಳು ಅಥವಾ ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷಗಳ ಅಂದರೆ D.Ed ಪದವಿಯನ್ನು ಪಡ್ಕೊಂಡಿರಬೇಕು ಅಂತೇಳಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹುದ್ದೆಗಳ ಸಂಖ್ಯೆಯನ್ನು ಗಮನಿಸಿ. KK ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 800 ಹುದ್ದೆಗಳು PSTR. ಕಲ್ಯಾಣ ಕರ್ನಾಟಕೇತರ ಅಲ್ವಾ, ನಾನ್ HK ಅಲ್ವಾ, 100 ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ. ಕೇವಲ 100 ಪೋಸ್ಟ್ ಇಲ್ಲಿಗೆ ಕಲ್ಯಾಣ ಕರ್ನಾಟಕೇತರ. ಕಲ್ಯಾಣ ಕರ್ನಾಟಕಕ್ಕೆ 800 ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ. ಟೋಟಲು 900 ಹುದ್ದೆಗಳು. ನೆಕ್ಸ್ಟ್ ನೋಡಿ, ಇದು ಯಾವುದಕ್ಕೆ ಸಂಬಂಧಪಟ್ಟಂತಾಯಿತು, ಭಾಷೆಗೆ ಸಂಬಂಧಪಟ್ಟಂತೆ PSTR ಹುದ್ದೆಗಳು ಎಷ್ಟಿದೆ ಅಂತಂದರೆ 900 ಹುದ್ದೆಗಳು ಟೋಟಲ್ ಆಗಿ ಇರ್ತಕ್ಕಂಥದ್ದನ್ನು ಗಮನಿಸಿದ್ವಿ. ಮತ್ತು ಇದಕ್ಕೆ ಏನೇನು ಎಲಿಜಿಬಿಲಿಟಿ ಇರಬೇಕು, ವಿದ್ಯಾರ್ಹತೆ ಎಷ್ಟಿರಬೇಕು ಅಂತೇಳಿ ನಾವು ನೋಡಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರು ಗಣಿತ ಮತ್ತು ವಿಜ್ಞಾನ ಅಂದರೆ ಮ್ಯಾಥ್ಸ್ ಸೈನ್ಸ್ ಟೀಚರ್ ಆಗಲಿಕ್ಕೆ ಏನೆಲ್ಲ ಅರ್ಹತೆಗಳು ಬೇಕಂದರೆ, ಆ್ಯಸ್ ಯೂಶುವಲ್ D.Ed ಆಗಿರಬೇಕು, PU ಮೇಲೆ D.Ed ಆಗಿರುತ್ತೆ. ಅದರ ಜೊತೆಯಲ್ಲಿ ಕ್ಯಾಟಗರಿಗೆ ಒಂದಷ್ಟು ರಿಲ್ಯಾಕ್ಸೇಷನ್ ಇರುತ್ತೆ. ಅವುಗಳನ್ನೆಲ್ಲ ನೀವು ಇನ್ ಡೀಟೇಲ್ ಏನೇನಿದೆ ಅದನ್ನು PDF ಹಾಕಿರ್ತೀನಿ, ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ನೋಡ್ಕೊಳ್ತಾ ಹೋಗಿ. ಆ್ಯಸ್ ಯೂಶುವಲ್ ಎಲ್ಲದಕ್ಕೂ ಕೂಡ PUC ಪ್ಲಸ್ D.Ed ಅಲ್ವಾ, ಡಿಪ್ಲೊಮಾ ಕೋರ್ಸ್ಗಳನ್ನು ಕಂಪ್ಲೀಟಾಗಿ ಮಾಡ್ಕೊಂಡಿರ್ಬೇಕಂತೇಳಿ ಕೊಟ್ಟಿರ್ತಾರೆ. ಇನ್ನೇನಾದರೂ ಅಂಥ ಚೇಂಜಸ್ ಇದ್ದರೆ ನೀಟಾಗಿ ಇನ್ನೊಂದ್ಸಲ ಓದ್ಕೊಂಡಿರಿ. ಹಾಗೆ ದೈಹಿಕ ಶಿಕ್ಷಕರನ್ನು ಕೂಡ ಕೊಟ್ಟಿದ್ದಾರೆ, ಗ್ರೇಡ್ 2. ಇವರು ಒಂದು ಸ್ಯಾಲ್ರಿ ಮತ್ತು 1ರಿಂದ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ 1 to 8ಗೆ ಇವರು ಕ್ಲಾಸನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ 1 to 8ಗೆ ಇವರು
ಪಿ ಇ ಟೀಚರ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಇವರು ಕೂಡ ಸರ್ಕಾರಿ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರಾಗಿ ಗ್ರೇಡ್ ಹುದ್ದೆಗೆ ಆಯ್ಕೆ ಆಗ್ತಾರೆ. ಅಂದರೆ ಪಿ ಯು ಸಿ ಪ್ಲಸ್ ಇನ್ನಿತರ ವಿದ್ಯಾರ್ಥಿಯನ್ನು ಇವರಿಗೆ ಕೇಳಿರ್ತಕ್ಕಂಥದ್ದು. ಇವುಗಳನ್ನೆಲ್ಲ ನೀವು ಡೀಟೇಲ್ ಆಗಿದೆ ನೋಡ್ಕೊಳ್ರಿ. ಇವುಗಳನ್ನೆಲ್ಲ ನೀಟಾಗಿ ಆಯಾ ವಿಷಯಕ್ಕೆ ಸಂಬಂಧಪಟ್ಟವರು ಓದ್ಕೊಳ್ರಿ ಅಂತ ಹೇಳ್ತಾ, ಇವರಿಗೆ ಎಷ್ಟು ಹುದ್ದೆಗಳನ್ನು ಕನ್ಫರ್ಮ್ ಮಾಡಲಾಗಿದೆ ಅಂತಂದರೆ 150 ಹುದ್ದೆಗಳು, KK 106 ಹುದ್ದೆಗಳು, ನಾನ್ HK 44 ಹುದ್ದೆಗಳು, ಟೋಟಲ್ ಆಗಿ 150 ಹುದ್ದೆಗಳು. ನೆಕ್ಸ್ಟು ಮ್ಯಾಥ್ಸು ಸೈನ್ಸ್ ಆಯಿತು, ಪಿ ಇ ಟೀಚರ್ ಆಯಿತು PSTRಗೆ. ನೆಕ್ಸ್ಟ್ ಬಂದುಬಿಟ್ರೆ 68 ಅಂದರೆ GPSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದರೆ ಇಲ್ಲಿ ನೋಡಿ, GPSTR ಶಿಕ್ಷಕರು ಮತ್ತು ಅವರ ಒಂದು ಸ್ಯಾಲ್ರಿ ಏನಿರುತ್ತೆ, ಹಾಗೆ ಹುದ್ದೆಗಳು ಎಷ್ಟಿದೆ ಅಂತೇಳಿ ನಾವು ನೋಡಬೇಕಾಗುತ್ತೆ. ಕಾಮನ್ಲಿ ಎಲ್ರಿಗೂ ಕೂಡ ಅಷ್ಟೇ ಇರುತ್ತೆ. BEd ಆಗಿರಬೇಕು ಪ್ಲಸ್ ಏನು 2 ವರ್ಷದ ಒಂದು ಡಿಪ್ಲೊಮಾ ಕೋರ್ಸ್ ಆಗಿರಬೇಕು, ಡಿಗ್ರಿ BEd ಆಗಿರಬೇಕು ಅಂತೇಳಿ ಕೊಟ್ಟಿರತಕ್ಕಂಥದ್ದು. ಅದರ ಜೊತೆಯಲ್ಲಿ ಎಷ್ಟು ಹುದ್ದೆಗಳನ್ನು ತುಂಬ್ತಾ ಇದ್ದಾರೆ ಅಂತಂದರೆ GPSTR 8500 ಹುದ್ದೆಗಳು ಟೋಟಲು. ಅದರಲ್ಲಿ 3224 KK ಭಾಗಕ್ಕೆ, ಹಾಗೆ ಈ ಒಂದು ನಾನ್ HK ಅಲ್ವಾ, ಕಲ್ಯಾಣ ಕರ್ನಾಟಕೇತರ ಭಾಗಕ್ಕೆ 5272 ಹುದ್ದೆಗಳನ್ನು ಫಿಲ್ ಮಾಡ್ತಾ ಇದ್ದಾರೆ. ಟೋಟಲಿ 8500 ಹುದ್ದೆಗಳು, 8500 ಹುದ್ದೆಗಳನ್ನು ಇಲ್ಲಿ ತುಂಬ್ತಾ ಇದ್ದಾರೆ. ಇದು ಯಾವುದಕ್ಕೆ? ಪದವೀಧರ ಶಾಲಾ ಶಿಕ್ಷಕರಾಗಲಿಕ್ಕೆ ವಿದ್ಯಾರ್ಹತೆ ಮತ್ತು ಅವರ ಸ್ಯಾಲ್ರಿ ಏನು, ಹಾಗೆ ಎಷ್ಟು ಹುದ್ದೆಗಳನ್ನು ತುಂಬ್ತಾ ಇದ್ದಾರೆ, ಎಲಿಜಿಬಿಲಿಟಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನಿಸ್ಬೋದಾಗಿದೆ. ನೆಕ್ಸ್ಟ್ ನೋಡಿ, ಭಾಷಾ ಶಿಕ್ಷಕರಾಗಲಿಕ್ಕೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆಗೆ ಸಂಬಂಧಪಟ್ಟಂತೆ, ಅಂದರೆ ಇಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಸಮಾಜ ವಿಜ್ಞಾನ ಮತ್ತು ಭಾಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಡ್ತಾ ಇದ್ದಾರೆ. ಸೇಮ್ ಆ್ಯಸ್ ಯೂಶುವಲ್ ಎಲ್ಲದರಲ್ಲೂ ಎಲಿಜಿಬಿಲಿಟಿ ಅಷ್ಟೇ ಇರುತ್ತೆ, ಅಂತ ಏನು ಚೇಂಜಸ್ ಇರೋದಿಲ್ಲ ಅಂತ ಅಂದ್ಕೊತೀನಿ. ಅವುಗಳನ್ನು ನೀವು ನೀಟಾಗಿ ಡೀಟೇಲ್ಡ್ ಆಗಿರುತ್ತೆ, ಅದನ್ನು ನೋಡ್ಕೊಳ್ರಿ. ಭಾಷಾ ಶಿಕ್ಷಕರಾಯಿತು ಅಲ್ವಾ, ಹಾಗೆ ಸಮಾಜ ವಿಜ್ಞಾನ ಶಿಕ್ಷಕರು, ಗಣಿತ ವಿಜ್ಞಾನ ಶಿಕ್ಷಕರು, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು, ಹಾಗೆ ಜೀವ ವಿಜ್ಞಾನ ಶಿಕ್ಷಕರು. ಅದರ ಜೊತೆಯಲ್ಲಿ ಇವರನ್ನೆಲ್ಲ ಈ ಎಲ್ಲ ಹುದ್ದೆಗಳನ್ನು ತುಂಬಲಿಕ್ಕೆ ಇಲ್ಲಿ ಒಂದಷ್ಟು ನಿಯಮಗಳನ್ನು ಕೊಡಲಾಗಿದೆ. ಅವುಗಳನ್ನು ನೀಟಾಗಿ ಓದ್ಕೊಳ್ರಿ. ಏನೇನೆಲ್ಲ ನಿಯಮಗಳಿದ್ವು ಅವುಗಳನ್ನೆಲ್ಲ ಆದಷ್ಟು ಕಾಮನ್ ಆಗಿ ಇರ್ತಕ್ಕಂಥದ್ದು ಡಿಗ್ರಿ ಪ್ಲಸ್ BEd, BA BEd ಅಥವಾ BSc BEd ಇರ್ತಕ್ಕಂಥದ್ದು. ಅದರ ಜೊತೆಗೆ ವಿಶೇಷತೆ ಏನಪ್ಪ ಅಂತಂದರೆ ಸೋಷಿಯಲ್ ಸೈನ್ಸ್ ಟೀಚರ್ ಆಗಲಿಕ್ಕೆ ಒಂದಷ್ಟು ಏನಿದೆ ಭಾಷೆಗಳಲ್ಲಿ ಅಥವಾ ಸಮಾಜ ವಿಜ್ಞಾನ ಭಾಷೆಗಳಲ್ಲಿ ಯಾವ್ಯಾವುದನ್ನು ಓದಿರಬೇಕು ಅಂತೇಳಿ ಕಂಪಲ್ಸರಿ ಮಾಡಿದರೆ ಅವುಗಳನ್ನು ನೀವು ನೀಟಾಗಿ ನೋಡಿಕೊಂಡು ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ದೀರಾ ಅಂಥೇಳಿ ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಅಂದರೆ ಭಾಷಾ ಬೋಧನಾ ಅಥವಾ ಭಾಷೆಯಲ್ಲಿ ಅಭ್ಯಾಸ ಬೋಧನೆ ಅಥವಾ ವಿಧಾನವನ್ನು ಶಿಕ್ಷಣದಲ್ಲಿ ಏನು ಮಾಡಿರಬೇಕು, ಶಿಕ್ಷಕರ ಶಿಕ್ಷಣದಲ್ಲಿ ಡಿಪ್ಲೊಮೊ ಅಥವಾ ಪದವಿಯಲ್ಲಿ ಅಭ್ಯಾಸ ಮಾಡಿರಬೇಕಂತ ಕೊಟ್ಟಿದ್ದಾರೆ. ಅಂದರೆ BEd ಮಾಡಿರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಇದು ಕಂಪಲ್ಸರಿ ಇವೆಲ್ಲ. ನೆಕ್ಸ್ಟ್ ನೋಡಿ, GPSTR ಆಯಿತು. GPSTRಲ್ಲಿ ಲ್ಯಾಂಗ್ವೇಜ್, ಸೋಷಿಯಲ್ ಸೈನ್ಸು ಅಲ್ವಾ, ಮತ್ತು ಮ್ಯಾಥ್ಸ್ ಸೈನ್ಸ್ ಟೀಚರ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ರೂಲ್ಸ್ಗಳನ್ನು ಕೊಡಲಾಗಿದೆ. ಅವುಗಳನ್ನು ನೀವು ಈ ಡೀಟೇಲ್ ಆಗಿದೆ ನೀಟಾಗಿ ಓದ್ಕೊಳ್ರಿ. ನೆಕ್ಸ್ಟ್ ಗಣಕ ವಿಜ್ಞಾನ ಶಿಕ್ಷಕರು, ಕಂಪ್ಯೂಟರ್ ಟೀಚರ್ ಎಷ್ಟಿದೆ? ಕಂಪ್ಯೂಟರ್ ಟೀಚರ್ಸ್ ಮೀನ್ಸು 1ರಿಂದ 8ನೇ ತರಗತಿವರೆಗೆ ಅವರು ಬೋಧನೆಯನ್ನು ಮಾಡಬೇಕಾಗತ್ತೆ. ಹಾಗೆ ಅವರ ಒಂದು ಸ್ಯಾಲ್ರಿನೂ ಕೂಡ ಕೊಟ್ಟಿದ್ದಾರೆ. ಹಾಗೆ ಬ್ಯಾಚುಲರ್ ಆಫ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಹೀಗೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಎಲಿಜಿಬಿಲಿಟಿಯನ್ನು ಕೇಳಲಾಗಿರುತ್ತೆ. ಹುದ್ದೆಗಳ ಸಂಖ್ಯೆಯನ್ನು ಗಮನಿಸಿ, 300 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ KK ಅಲ್ವಾ. ನಾನ್ HK ವಿಭಾಗಕ್ಕೆ 200 ಹುದ್ದೆಗಳು, ಟೋಟಲ್ 500 ಹುದ್ದೆಗಳನ್ನು ಕಂಪ್ಯೂಟರ್ ಟೀಚರ್ ಆಗಲಿಕ್ಕೆ ಇರ್ತಕ್ಕಂಥವ್ರಿಗೆ 500 ಹುದ್ದೆಗಳನ್ನು ಕರೆಯಲಾಗಿದೆ.
ನೆಕ್ಸ್ಟ್ ಇದಿಷ್ಟು GPSTRಗೆ ಸಂಬಂಧಪಟ್ಟಂತೆ ಆಯಿತು. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ PE ಟೀಚರ್ ಮತ್ತು ಕಂಪ್ಯೂಟರ್ ಟೀಚರ್ಗೆ ಮಾತ್ರ ಏನಾಗಿದೆ ಇಲ್ಲಿ ಅಂತಂದರೆ 1 to 8ಗೆ ಅವರು ಕಂಪಲ್ಸರಿ ನೇಮಕ ಆಗ್ತಾರೆ, ಬೋಧನೆಯನ್ನು ಕೂಡ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ HSTRಗೆ ಸಂಬಂಧಪಟ್ಟಂತೆ ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಮತ್ತು ಹುದ್ದೆಗಳ ಸಂಖ್ಯೆಯನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೋಡಿ, ಇಲ್ಲಿ ಹುದ್ದೆಗಳ ಸಂಖ್ಯೆಯಲ್ಲಿ ನೋಡ್ರಿ, KK ಭಾಗಕ್ಕೆ 2214 ಹುದ್ದೆಗಳು, ನಾನ್ HK ಅಂದರೆ ಕಲ್ಯಾಣ ಕರ್ನಾಟಕೇತರ ಭಾಗಕ್ಕೆ 2286 ಹುದ್ದೆಗಳು, ಟೋಟಲ್ ಆಗಿ 4500 ಹುದ್ದೆಗಳನ್ನು HSTRಗೆ ಸಂಬಂಧಪಟ್ಟಂತೆ ಕರಿತಾ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಆಗಿದೆ. ಹಾಗಾದರೆ ಈ ಒಂದು ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಏನು ಎಲಿಜಿಬಿಲಿಟಿ ಇದೆ, ಅದರ ಜೊತೆಗೆ ಈ ಒಂದು ಸ್ಯಾಲ್ರಿ ಏನಿದೆ ಅಂತೇಳಿ ಕೊಟ್ಟಿದ್ದಾರೆ, ಅವುಗಳನ್ನು ಕೂಡ ಇಲ್ಲಿ ಗಮನಿಸ್ಬೋದು. ಇಲ್ಲಿ ಇನ್ನೊಂದು ವಿಶೇಷತೆ ಇದೆ, ಇಲ್ಲ ಗಮನಿಸಿ. ಸರ್ಕಾರಿ ಪ್ರೌಢಶಾಲೆ, ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಸಂಯುಕ್ತ ಪ್ರೌಢಶಾಲೆಗಳಲ್ಲಿನ ಕೆಳಗೆ ಕಾಣಿಸಿರುವ ವರ್ಗಗಳ ಸಹ ಶಿಕ್ಷಕಿ ಅಥವಾ ಸಹ ಶಿಕ್ಷಕ ಹುದ್ದೆಗಳನ್ನು ಒಳಗೊಂಡಂತೆ ಅಂಥೇಳಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನೋಡಿ, HSTR ಅಂದರೆ PU ಕಾಲೇಜ್ಗೂ ಕೂಡ ಇಲ್ಲಿ ಕೊಟ್ಟಿರೋದನ್ನು ನೀವಿಲ್ಲಿ ಗಮನಿಸಬೇಕಾಗುತ್ತೆ. ಈಗ ಆಲ್ರೆಡಿ C&R ಬಂದಿದೆ, ಅದರಲ್ಲೂ ಕೂಡ ನಾವು ನೋಡಿದ್ದೀವಿ. ಹೈಸ್ಕೂಲು ಟೀಚರ್, PU ಕಾಲೇಜ್ ಲೆಕ್ಚರರ್ ಕೂಡ ಏನು ಮಾಡ್ತಿದ್ದಾರೆ, ಹೈಸ್ಕೂಲ್ಗೆ 9th ಮತ್ತು 10thಗೆ ಬೋಧನೆಯನ್ನು ಮಾಡಬೇಕಂತೇಳಿ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಇಲ್ಲಿನ ಒಂದು ಬದಲಾವಣೆಯನ್ನು ನೋಡಿ ನೀವು. ಹೈಸ್ಕೂಲ್ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಸಂಯುಕ್ತ ಪ್ರೌಢಶಾಲೆಗಳಲ್ಲಿನ ಕೆಳಗೆ ಕಾಣಿಸಿರುವ ವರ್ಗಗಳ ಸಹ ಶಿಕ್ಷಕ ಅಥವಾ ಶಿಕ್ಷಕಿ ಹುದ್ದೆಗಳನ್ನು ಒಳಗೊಂಡಂತೆ ಅಂತ ಕೊಟ್ಟಿರ್ತಕ್ಕಂಥದ್ದು. ಗಮನಿಸಿ, ಮುಂದೆ ನೋಡೋಣ. ಸಹ ಶಿಕ್ಷಕರು ಕಲಾ, ಕನ್ನಡ ಮತ್ತು ಆಂಗ್ಲ ಮಾಧ್ಯಮ, ಕನ್ನಡ ಮತ್ತು ಆಂಗ್ಲ ಭಾಷಾ ಮಾಧ್ಯಮ. ಇಲ್ಲಿ ಸಹ ಶಿಕ್ಷಕರು ಕಲಾ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದರೆ, ಕಲಾ ವಿಷಯದಲ್ಲಿ ಈ ಕೆಳಕಂಡ 2 ವಿಷಯಗಳನ್ನ ಐಚ್ಛಿಕವಾಗಿ ಅಧ್ಯಯನ ಮಾಡಿರಬೇಕು. ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ, ಸೋಷಿಯಾಲಜಿ ಅಲ್ವಾ. ಹೀಗೆ ಇಷ್ಟರಲ್ಲಿ 2 ವಿಷಯಗಳನ್ನು, ಯಾವುದಾದ್ರೂ 2 ವಿಷಯಗಳನ್ನು ಕಂಪಲ್ಸರಿಯಾಗಿ ಏನು ಮಾಡಿರಬೇಕು, ಅಧ್ಯಯನವನ್ನು ಮಾಡಿರ್ತಕ್ಕಂಥದ್ದು ಕಂಪಲ್ಸರಿಯಾಗಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ನೋಡಿ, ಅದರ ಜೊತೆಯಲ್ಲಿ ಶಿಕ್ಷಕರ ಶಿಕ್ಷಣದ ವಿಷಯದಲ್ಲಿ ಪದವಿಯನ್ನು ಪಡೆದ ಅಂದರೆ B.Ed ಮಾಡಿರ್ಬೇಕು, ಅದು ಕೂಡ ಕಂಪಲ್ಸರಿ. ಹಾಗೆ ನೆಕ್ಸ್ಟು ಸಹ ಶಿಕ್ಷಕರು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇದು ಕೂಡ ಮಾಧ್ಯಮ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಇರುತ್ತೆ. ಇಲ್ಲಿ ಸಹ ಶಿಕ್ಷಕರು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯದ ಪದವಿಯಲ್ಲಿ 2 ವಿಷಯಗಳನ್ನು ಅಧ್ಯಯನ ಮಾಡಿರಬೇಕು ಮತ್ತು ಪ್ಲಸ್ B.Ed ಕೂಡ ಮಾಡಿರಬೇಕು. ಇಲ್ಲಿ ಯಾವುದೇ PG ಕೇಳಿಲ್ಲ, ಇದು ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗೆ ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡುವರೋ ಆ ಭಾಷೆಯನ್ನು ಪದವಿ ಹಂತದಲ್ಲಿ ಅಭ್ಯಾಸವನ್ನು ಮಾಡಿರ್ತಕ್ಕಂಥದ್ದು. ಯಾವ ಅಭ್ಯರ್ಥಿ ಸದರಿ ಭಾಷೆಯನ್ನು ಪದವಿ ಹಂತದಲ್ಲಿ ವ್ಯಾಸಂಗ ಮಾಡಿರುವುದಿಲ್ಲವೋ ಅಂಥ ಅಭ್ಯರ್ಥಿಯು SSLCಯಲ್ಲಿ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಭ್ಯಾಸ ಮಾಡಿರಬೇಕು ಅಂಥೇಳಿ ಕೊಟ್ಟಿದ್ದಾರೆ. ಹಾಗೆ UGC ಮಾನ್ಯತೆ ಪಡೆದಿರ್ತಕ್ಕಂತಹ ವಿಶ್ವವಿದ್ಯಾಲಯದಿಂದ ಆ ಭಾಷೆಯ ಡಿಪ್ಲೊಮಾನಾದರೂ ಪಡೆದಿರಬೇಕು, ಅಥವಾ ಪದವಿ ಅಥವಾ SSLC ಹಂತದ ವ್ಯಾಸಂಗವನ್ನು ಈ ಒಂದು ಮಾಧ್ಯಮದಲ್ಲಾದ್ರೂ ಪೂರೈಸಿರಬೇಕು ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನೀವು ಇದನ್ನು ಈ ಅಂಶಗಳಿಗೆ ನೀವಿಲ್ಲಿ ಒತ್ತು ಕೊಡಬೇಕಾಗತ್ತೆ. ಆಯಾ ವಿಷಯದವರು, ಆಯಾ ಸಬ್ಜೆಕ್ಟ್ನವರು ಇವುಗಳನ್ನು ನೀಟಾಗಿ ಓದ್ಕೊಡ್ರಿ. ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ದೀರಾ ಅವುಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಿ ಅಂತ ಹೇಳ್ತೀನಿ. ನೆಕ್ಸ್ಟು ಅದರ ಜೊತೆಯಲ್ಲಿ ಕನ್ನಡ ಭಾಷೆಯಲ್ಲಿ ಬೋಧಿಸಬೇಕಾದ ಶಿಕ್ಷಕರಾಗಿದ್ದಲ್ಲಿ ಕರ್ನಾಟಕ ರಾಜ್ಯ ಪರೀಕ್ಷಾ ಹಾಗೂ ಮೌಲ್ಯ ನಿರ್ಣಯ ಮಂಡಳಿಯಿಂದ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕನ್ನಡ ಭಾಷಾ ಸರ್ಟಿಫಿಕೇಟ್ ಕೋರ್ಸನ್ನು ಪೂರೈಸಿರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಕನ್ನಡ ಭಾಷಾ ಅಂದರೆ ಭಾಷಾ ಸಹ ಶಿಕ್ಷಕರು. ನೆಕ್ಸ್ಟ್ ನೋಡಿ, ಕಲಾ ವಿಷಯದಲ್ಲಿ ಪದವಿಯನ್ನು ಹೊಂದಿದ್ದು ಸದರಿ ಪದವಿಯಲ್ಲಿ ಕನ್ನಡ ಅಥವಾ ಆಂಗ್ಲ ಭಾಷೆಯನ್ನು ಒಂದು ಐಚ್ಛಿಕ ವಿಷಯನಾಗಿ ಅಭ್ಯಾಸವನ್ನು
ಮಾಡಿರಬೇಕು. ಲ್ಯಾಂಗ್ವೇಜ್ ಟೀಚರ್ಸ್ ಆಗಬೇಕಂದ್ರೆ ಏನು ಎಲಿಜಿಬಿಲಿಟಿ ಇರಬೇಕಂತೇಳಿ ಅವರು ಕೊಟ್ಟಿರ್ತಕ್ಕಂಥದ್ದು. ಹೀಗೆ ಅನೇಕ ಅಂಶಗಳನ್ನು ಕೊಟ್ಟಿದ್ದಾರೆ. ಡೀಟೇಲ್ಡಾಗಿ ಆಯಾ ಸಬ್ಜೆಕ್ಟ್ನವರು ಆಯಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೀವು ಓದ್ಕೊಳ್ರಿ. ಇದಿಷ್ಟು HSTRಗೆ ಸಂಬಂಧಪಟ್ಟಿದ್ದಾಯಿತು. ಅದರೊಳಗಡೆ ಮತ್ತೆ ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನಾವು ನೋಡೋಣ. ದೈಹಿಕ ಶಿಕ್ಷಕರು ಗ್ರೇಡ್ 1 ಹುದ್ದೆಗಳು. ಅದರಲ್ಲಿ ದೈಹಿಕ ಶಿಕ್ಷಕರು ಗ್ರೇಡ್ 1 ಅವರ ಒಂದು ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗೆ ಆಯ್ಕೆ ವಿಧಾನವನ್ನು ಕೂಡ ಕೊಟ್ಟಿದ್ದಾರೆ. ಎಷ್ಟೆಷ್ಟು ಹುದ್ದೆಗಳನ್ನು ಫಿಲ್ ಮಾಡಲಾಗುತ್ತೆ ಅಂದರೆ KK ಭಾಗಕ್ಕೆ 319, ನಾನ್ ಎಚ್ ಕೆ ಭಾಗಕ್ಕೆ 131, ಟೋಟಲ್ ಆಗಿ 450 ಹುದ್ದೆಗಳನ್ನು HSTRಗೆ ಸಂಬಂಧಪಟ್ಟಂತೆ ದೈಹಿಕ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ. ಹಾಗೆ ಇವರ ಒಂದು ಹುದ್ದೆಗೆ ಸಂಬಂಧಿಸಿದಂತಹ ಒಂದು ಎಲಿಜಿಬಿಲಿಟಿ ಏನೇನು ಇರಬೇಕು ಅಂತೇಳಿ ಕೊಟ್ಟಿದ್ದಾರೆ. ಅವುಗಳನ್ನು ನೀವು ನೀಟಾಗಿ ನೋಡ್ಕೊಳ್ರಿ. ನೆಕ್ಸ್ಟ್ ಬಂದುಬಿಟ್ರೆ ಇವೆಲ್ಲ ಎಲಿಜಿಬಿಲಿಟಿಗೆ ಸಂಬಂಧಪಟ್ಟಿದ್ದು, ಅವುಗಳನ್ನು ನೀವು ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ಓದ್ಕೊಳ್ರಿ. ಸೊ ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಬೇಕಾಗಿರ್ತಕ್ಕಂಥ ವಿಚಾರ ಇವಾಗ ಬಂದಿರತಕ್ಕಂಥದ್ದು ಏನಪ್ಪ ಅಂತಂದರೆ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವರ. ಇದು ಅನುಸೂಚಿ 2ರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದರೆ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರದಲ್ಲಿ ತುಂಬ ದೊಡ್ಡ ಬದಲಾವಣೆಯಾಗಿರೋದನ್ನು ನಾವೀಗ ಗಮನಿಸ್ತೀವಿ. ಯಾಕೆಂದರೆ ಇಲ್ಲಿವರೆಗೂ ನಾವು ಏನು GPSTR ಬರೆದಿದ್ದೀವಿ. GPSTRನಲ್ಲಿ 3 ಪತ್ರಿಕೆಗಳು ಇರ್ತಾಯಿತ್ತು. ಅದರಲ್ಲಿ ಒಂದು ಪೇಪರ್ ಫಸ್ಟು, ಅದರಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಇರ್ತಕ್ಕಂಥದ್ದು ಒಂದು ವಿಚಾರ ಆಗಿತ್ತು. ಪೇಪರ್ 2 ಬಂದುಬಿಟ್ರೆ ಆಯಾ ಸಬ್ಜೆಕ್ಟ್ನವ್ರಿಗೆ. ಪೇಪರ್ 3 ಬಂದುಬಿಟ್ಟು ಕಡ್ಡಾಯ ಕನ್ನಡ ಆಗಿತ್ತು ಅಲ್ವಾ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಲ್ಯಾಂಗ್ವೇಜ್ ಟೀಚರ್ ಆಗಬೇಕಂತಂದರೆ ಕಡ್ಡಾಯವಾಗಿ ಆ ಒಂದು ಭಾಷೆಯನ್ನು ಇಷ್ಟೇ ಮಾರ್ಕ್ಸಲ್ಲಿ ಎಲಿಜಿಬಲ್ ಆಗಬೇಕಾಗಿತ್ತು. ಇಷ್ಟೇ ಮಾರ್ಕ್ಸ್ ತೆಗೆದುಕೊಂಡು, ಅಂದರೆ ಫಸ್ಟು 60% ಇತ್ತು, ಆನಂತರ 50% ಇತ್ತು. ಸೊ ಇದು ಜಸ್ಟ್ GPSTRಗೆ ಇರ್ತಕ್ಕಂಥ 3 ಪೇಪರ್ಗಳಾಗಿತ್ತು. ಇವಾಗ ನೋಡಿ ಎಂಥ ಬದಲಾವಣೆಗಳನ್ನು ತಂದಿಟ್ಟಿದ್ದಾರೆ ಅಂತಂದರೆ ಎಲ್ಲದಕ್ಕೂ ಕೂಡ ವಿವರಣಾತ್ಮಕವಾದಂಥ ಉತ್ತರವನ್ನು ಬರೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ನೋಡೋಣ ಏನೇನಾಗುತ್ತೆ, ಯಾವ ರೀತಿ ಬದಲಾವಣೆಗಳು ಇದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಫಸ್ಟ್ ನಾವು ನೋಡ್ತಾ ಇರ್ತಕ್ಕಂಥದ್ದು ಅಂತಂದರೆ PSTRಗೆ ಸಂಬಂಧಪಟ್ಟಂತೆ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟನ್ನು ನಾವು ನೋಡ್ತಾ ಹೋಗೋಣ. ಏನೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬದಲಾವಣೆ ಆಗಿದೆ ಅಂತಂದರೆ ಪೇಪರ್ ಫಸ್ಟ್ ಏನಿದೆ ಅಂತಂದರೆ ವಸ್ತುನಿಷ್ಠ ಮಾದರಿ ಆಬ್ಜೆಕ್ಟಿವ್ ಟೈಪು ಎಷ್ಟು ಮಾರ್ಕ್ಸ್ ಸಿಗಿದೆ? 150 ಮಾರ್ಕ್ಸ್ ಸಿಗಿದೆ. ಈ ಪತ್ರಿಕೆ ಏನೇನು ಒಳಗೊಂಡಿರುತ್ತೆ ಅಂದರೆ ಜನರಲ್ ನಾಲೆಡ್ಜ್ ಅಲ್ವಾ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು ಅಂದರೆ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷು, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಹಾಗೆ ಗಣಕಯಂತ್ರ ಸಾಕ್ಷರತೆ ಅಥವಾ ಕಂಪ್ಯೂಟರ್ ನಾಲೆಡ್ಜ್. ಇವಿಷ್ಟನ್ನು 150 ಮಾರ್ಕ್ಸಿಗೆ ಪೇಪರ್ ಫಸ್ಟು PSTRನಲ್ಲಿ ಇರುತ್ತೆ. ನೆಕ್ಸ್ಟ್ ಇದು ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್, ಇದು ಯಾರಿಗೆ? PSTRನವರಿಗೆ. ನೆಕ್ಸ್ಟ್ ನೋಡಿ ಪೇಪರ್ 2 ಇದೆ ಇವರಿಗೆ. ಮತ್ತೆ ಪೇಪರ್ 2 ಏನಿದೆ ಅಂತಂದರೆ ನಿರ್ದಿಷ್ಟ ಪತ್ರಿಕೆ, ವಸ್ತುನಿಷ್ಠ ಮಾದರಿ 50 ಅಂಕಗಳು, ವಿವರಣಾತ್ಮಕ ಮಾದರಿ 100 ಅಂಕಗಳು, ಒಟ್ಟಾರೆಯಾಗಿ 150 ಅಂಕಗಳು ಅಲ್ವಾ. 50 ಮಾರ್ಕ್ಸು ಏನು MCQs ಆದರೆ 50 ಮಾರ್ಕ್ಸು MCQs ಆದರೆ ಇನ್ನು 100 ಮಾರ್ಕ್ಸ್ ಏನು ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ಮಾದರಿ ಉತ್ತರಗಳನ್ನು ಬರೀತಕ್ಕಂಥದ್ದು. ಅಂದರೆ ಇದು ವಿಷಯ ಜ್ಞಾನ, ಗಣಿತ, ಪರಿಸರ ಅಧ್ಯಯನ ಅಲ್ವಾ, ಸಮಾಜ ವಿಜ್ಞಾನ, ಹೀಗೆ ವಸ್ತುನಿಷ್ಠ ಮಾದರಿಗೆ ಸಂಬಂಧಪಟ್ಟಂತೆ 50 ಅಂಕಗಳನ್ನು OMR ಶೀಟ್ನಲ್ಲಿ ಉತ್ತರಿಸಬೇಕು. ಮತ್ತು ವಿಷಯ ಜ್ಞಾನ ಏನು? ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಟಿವನ್ನು 100 ಅಂಕಗಳಿಗೆ ಬರಿಬೇಕಾಗುತ್ತೆ. ವಿವರಣಾತ್ಮಕವಾಗಿ 100 ಅಂಕಗಳಿಗೆ. ಮೊದಲೆಲ್ಲ ಯಾವ ರೀತಿ ಇತ್ತು GPSTRನಲ್ಲಿ ಸಬ್ಜೆಕ್ಟ್ ಪೇಪರು ನಿರ್ದಿಷ್ಟ ಪತ್ರಿಕೆ, ಆ ರೀತಿ ಈ ಒಂದು PSTR ಒಳಗಡೆ, HSTR ಒಳಗಡೆ ಮತ್ತು GPSTR ಒಳಗಡೆ ಸೇಮ್ ಪ್ಯಾಟರ್ನನ್ನು
ಸೇಮ್ ಎಕ್ಸಾಮ್ ಪ್ಯಾಟರ್ನನ್ನು ಕೊಡಲಾಗಿದೆ. ಇದೇ ಒಂದು ದೊಡ್ಡ ಬದಲಾವಣೆ ಅಂತೇಳಿ ನಾವು ಗಮನಿಸ್ಬೋದು. ನೋಡಿ, ಇದು ಸೆಕೆಂಡ್ ಪೇಪರ್ ಆಯಿತು. ನೆಕ್ಸ್ಟ್ ಬಂದರೆ ಥರ್ಡ್ ಪೇಪರ್. ಪೇಪರ್ ಥರ್ಡ್ ಏನಿದೆ ಅಂದರೆ ಭಾಷಾ ಪ್ರಾವೀಣ್ಯತೆ. ಭಾಷಾ ಪ್ರಾವೀಣ್ಯತಾ ಪರೀಕ್ಷೆ. ಈ ಒಂದು ಪರೀಕ್ಷೆ ವಿವರಣಾತ್ಮಕ ಮಾದರಿ 100 ಅಂಕಗಳಿಗೆ ಇರುತ್ತೆ. 100 ಅಂಕಗಳಿಗೆ ಅಂದರೆ ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ 50 ಅಂಕಗಳು. ಮೊದಲೆಲ್ಲ ಕೇವಲ GPSTR ಅಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳನ್ನು 100 ಮಾರ್ಕ್ಸಿಗೆ ಕೊಡಲಾಗ್ತಿತ್ತು ಡಿಸ್ಕ್ರಿಪ್ಟಿವ್ ಮೆಥಡಲ್ಲಿ. ಅವುಗಳನ್ನು ಮಲ್ಟಿಪಲ್ ಚಾಯ್ಸ್ ಇರ್ತಾ ಇರಲಿಲ್ಲ. ಅದರಲ್ಲೇನು ಜಸ್ಟ್ ಹಾಗೆ ಬರವಣಿಗೆ ಮುಖಾಂತರನೇ ಬರೆಯುವಂಥದ್ದಿತ್ತು. ಕೇವಲ ಕನ್ನಡ ಒಂದಿತ್ತು ಥರ್ಡ್ ಪೇಪರು. ಬಟ್ ಇವಾಗ ಏನು ಮಾಡಿದ್ದಾರೆ ನೋಡಿ, ಕನ್ನಡ ಮತ್ತು ಇಂಗ್ಲೀಷು ಎರಡನ್ನೂ 50-50 ಮಾರ್ಕ್ಸಿಗೆ ಕೊಡಲಾಗಿದೆ. ಇದಿಷ್ಟು ಪೇಪರ್ GPSTR ಪೇಪರ್ 3ಗೆ ಸಂಬಂಧಪಟ್ಟಿದ್ದು. ಹಾಗಾದರೆ ಪೇಪರ್ 3 ಏನನ್ನು ಒಳಗೊಂಡಿರುತ್ತೆ ಅಂತ ಕೊಟ್ಟಿದ್ದಾರೆ. ಭಾಷೆ, ಬಳಕೆ, ಗ್ರಹಿಕೆ, ಶಬ್ದಕೋಶ ಮತ್ತು ಬರವಣಿಗೆಯ ಕೌಶಲ್ಯಗಳು ಅಲ್ವಾ, LSRW ಏನಿದೆ ಅವುಗಳನ್ನು ಸಂಬಂಧಪಟ್ಟಂತೆ ಇವುಗಳಿಗೆ ಒಳಗೊಂಡಂತಹ ಬೋಧನಾ ಮಾಧ್ಯಮದ ಮೂಲಕ ಬೋಧಿಸಲು ಅಭ್ಯರ್ಥಿಗೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿರುವ ಪ್ರಾವೀಣ್ಯತೆಯನ್ನು ಮೌಲ್ಯಮಾಪನ ಮಾಡೋದಕ್ಕೋಸ್ಕರ ಈ ಒಂದು ಪೇಪರ್ 3ಯನ್ನು ಕನ್ನಡಕ್ಕೆ 50 ಮತ್ತು ಇಂಗ್ಲೀಷ್ಗೆ 50 ಮಾರ್ಕ್ಸನ್ನು ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲಿ ಕೊಡಲಾಗಿದೆ. ಇದಿಷ್ಟು PSTR ಪೇಪರ್ 3ಗೆ ಸಂಬಂಧಪಟ್ಟಂತೆ ಪೇಪರ್ 1, ಪೇಪರ್ 2 ಮತ್ತು ಪೇಪರ್ 3ಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯಾಗಿತ್ತು. ನೋಡಿದ್ರಲ್ಲ, ಪೇಪರ್ 1ನಲ್ಲಿ ಎಷ್ಟಿರುತ್ತೆ, 150 ಮಾರ್ಕ್ಸ್ ಇರುತ್ತೆ. ಪೇಪರ್ 1 150 ಮಾರ್ಕ್ಸು. ನೆಕ್ಸ್ಟ್ ಬಂದರೆ ಪೇಪರ್ 2 ಎಷ್ಟಿರುತ್ತೆ ಅಂತಂದರೆ ಪೇಪರ್ 2 ಕೂಡ 150 ಮಾರ್ಕ್ಸು. ಪೇಪರ್ 3 100 ಮಾರ್ಕ್ಸು. ಪೇಪರ್ 1 150, ಪೇಪರ್ 2 150. ಹಾಗೆ ಪೇಪರ್ 3 ಕೂಡ ಎಷ್ಟಿರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ 400 ಮಾರ್ಕ್ಸಿಗೆ GPSTR ಎಕ್ಸಾಮನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ರೆ ದೈಹಿಕ ಶಿಕ್ಷಕರು. ದೈಹಿಕ ಶಿಕ್ಷಕರು 1 to 8ಗೆ ಕ್ಲಾಸನ್ನು ಮಾಡಬೇಕಾಗಿರುತ್ತೆ. ಇವರಿಗೂ ಕೂಡ ಸಾಮಾನ್ಯ ಪತ್ರಿಕೆ ಮತ್ತು ವಸ್ತುನಿಷ್ಠ ಮಾದರಿಯ 150 ಅಂಕಗಳ ಪತ್ರಿಕೆ ಇರ್ತದೆ. ಇದರಲ್ಲಿ GK ಪೇಪರ್ ಬಂದುಬಿಟ್ಟು ಸಾಮಾನ್ಯ ಜ್ಞಾನ ಆ್ಯಸ್ ಯೂಶುವಲ್ ಏನು PSTRಗೆ ಹೇಳಿದ್ವಿ ಅದೇ ಸಿಲೆಬಸ್ಸು ಇಲ್ಲಿ ಪೇಪರ್ ಫಸ್ಟಿಗೆ ಸಂಬಂಧಪಟ್ಟಂತೆ ಬರ್ತಾ ಇರುತ್ತೆ. ಸಾಮಾನ್ಯ ಜ್ಞಾನ, ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಕನ್ನಡ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಕಂಪ್ಯೂಟರ್ ಸಾಕ್ಷರತೆ. ಇದು ಪೇಪರ್ ಫಸ್ಟು ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ. ದೈಹಿಕ ಶಿಕ್ಷಕರಿಗೂ ಕೂಡ ಸೇಮ್ ಪೇಪರ್ ಇರುತ್ತೆ. ಹಾಗೆಯೇ ಇವರಿಗೂ ಕೂಡ ಇವರ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಂತೆ ನೋಡಿ 50 ಮಾರ್ಕ್ಸಿಗೆ MCQs ಇರುತ್ತೆ. ಹಾಗೆ ವಿವರಣಾತ್ಮಕ ಮಾದರಿ 100 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ 150 ಮಾರ್ಕ್ಸಿಗೆ ಇವರು ಕೂಡ ಎರಡನೇ ಪೇಪರನ್ನು ಬರೀಬೇಕಾಗಿರುತ್ತೆ. ಏನೇನು ಒಳಗೊಂಡಿರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಪೇಪರ್ 3 ದೈಹಿಕ ಶಿಕ್ಷಕರಿಗೂ ಕೂಡ ಪೇಪರ್ 3 ಇರುತ್ತೆ. ಇದು ಭಾಷಾ ಪ್ರಾವೀಣ್ಯತೆಗೆ ಸಂಬಂಧಪಟ್ಟಂತೆ ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಮಾರ್ಕ್ಸು, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ 50 ಮಾರ್ಕ್ಸು, ಟೋಟಲ್ 100 ಮಾರ್ಕ್ಸು. ಟೋಟಲಿ ದೈಹಿಕ ಶಿಕ್ಷಕರಿಗೂ ಕೂಡ 3 ಪೇಪರ್ಗಳಿರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. 150 150 ಪ್ಲಸ್ 100 ಟೋಟಲ್ ಆಗಿ 400 ಮಾರ್ಕ್ಸಿಗೆ PE ಟೀಚರ್ಗೂ ಕೂಡ ಎಕ್ಸಾಮು ನಡೀತಕ್ಕಂಥದ್ದು. ನೆಕ್ಸ್ಟ್ ಇದಿಷ್ಟು PSTRಗೆ ಸಂಬಂಧಪಟ್ಟಂತೆ ಆಯಿತು. ಮತ್ತು 1 to 8 PE ಟೀಚರ್ಗೆ ಸಂಬಂಧಪಟ್ಟಂತೆ ಆಯಿತು. ನೆಕ್ಸ್ಟು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6 to 8 ಟೀಚರ್ಸ್ ಆಗಲಿಕ್ಕೆ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇರುತ್ತದೆ ಅಂದರೆ ಈ ಹಿಂದೆ ಏನಿತ್ತು ಅದೇ ರೀತಿ ಈಗಲೂ ಕೂಡ ಕಂಟಿನ್ಯೂ ಆಗಿದೆ. ಒಂದಷ್ಟು ಬದಲಾವಣೆ ಆಗಿದೆ ಅಷ್ಟೇ, ಸಣ್ಣ ಮಟ್ಟದಲ್ಲಿ ಬದಲಾವಣೆ ಆಗಿದೆ. ಸಾಮಾನ್ಯ ಜ್ಞಾನ ಪತ್ರಿಕೆ ಇಲ್ಲಿ 150 ಮಾರ್ಕ್ಸ್ ಇತ್ತು ಹಿಂದೆನೂ ಕೂಡ, ಈಗಲೂ ಕೂಡ ಅಷ್ಟೇ ಇದೆ. ವಿಷಯದಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗಿದೆ ಅಷ್ಟೇ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ ಕಾಮನ್ ಆಗಿತ್ತು. ಮತ್ತು ಪ್ರಚಲಿತ ವಿದ್ಯಮಾನಗಳು ಒಂದಷ್ಟು ಸೇರಿಸಿದ್ದಾರೆ. ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ ಇತ್ತು. ಮಾನವ ಅಭಿವೃದ್ಧಿ ಅಂತೇಳಿ ಹೊಸ ಟಾಪಿಕನ್ನು ಮತ್ತೆ ಸೇರಿಸಲಾಗಿದೆ ಇಲ್ಲಿ.
ಹಾಗೆ ಮೌಲ್ಯ ಶಿಕ್ಷಣ ಆರೋಗ್ಯ ಶಿಕ್ಷಣನೂ ಇತ್ತು, ಗಣಕಯಂತ್ರ ಸಾಕ್ಷರತೆಯೂ ಕೂಡ ಇತ್ತು. ಇದರಲ್ಲಿ ನ್ಯೂ ಟಾಪಿಕ್ ಅಂತಂದರೆ ಪ್ರಚಲಿತ ವಿದ್ಯಮಾನಗಳು ಮತ್ತು ಮಾನವ ಅಭಿವೃದ್ಧಿ ಇವೆರಡು ಹೊಸದಾಗಿ ಸೇರ್ಪಡೆಯಾಗಿದೆ. ಎಷ್ಟು ಮಾರ್ಕ್ಸಿಗೆ? 150 ಮಾರ್ಕ್ಸ್ಗೆ ಪೇಪರ್ ಫಸ್ಟು. ಯಾವುದಕ್ಕೆ? 68th GPSTR ಶಿಕ್ಷಕರಾಗಲಿಕ್ಕೆ ಪೇಪರ್ ಫಸ್ಟ್ಗೆ ಸಂಬಂಧಪಟ್ಟಂಥ ಒಂದು ಪರೀಕ್ಷಾ ವಿಧಾನ ಆಯಿತು. ನೆಕ್ಸ್ಟ್ ಪೇಪರ್ 2 ಬಂದರೆ ನಿರ್ದಿಷ್ಟ ಪತ್ರಿಕೆ. ಇಲ್ಲಿ ಹಿಂದೆ ಇದ್ದಂಗೆ 50 ಮಾರ್ಕ್ಸಿಗೆ MCQs ಇರುತ್ತೆ. ಇನ್ನು 100 ಮಾರ್ಕ್ಸಿಗೆ ಏನಿರುತ್ತೆ? ಡಿಸ್ಕ್ರಿಪ್ಟಿವ್ ಪೇಪರು ಇರ್ತದೆ ಅಂತ ಹೇಳ್ಬೋದು. ಇಲ್ಲಿ GPT ಭಾಷಾ ಶಿಕ್ಷಕರು ಅಂದರೆ ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಂತೆ ಕೂಡ ಆ್ಯಸ್ ಯೂಶುವಲ್ ಸೇಮ್ ಇರುತ್ತೆ. ಸಾಮಾನ್ಯ ಜ್ಞಾನ ಇಂಗ್ಲೀಷು. ಅದರಲ್ಲಿ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು 50 ಇರುತ್ತೆ. OMR ಶೀಟ್ನಲ್ಲಿ ಅವರು ಉತ್ತರಿಸಬೇಕಾಗಿರುತ್ತೆ. ಹಾಗೆ ವಿವರಣಾತ್ಮಕ ಮಾದರಿ 100 ಇರುತ್ತೆ. ಟೋಟಲಿ ಸೆಕೆಂಡ್ ಪೇಪರ್ ಕೂಡ 150 ಮಾರ್ಕ್ಸಿಗೆ ಇರ್ತದೆ ಅಂತ ನಾವು ಗಮನಿಸ್ಬೋದು. ಹಾಗೆ GPT ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೂ ಕೂಡ ಸೇಮ್ ಮೆಥಡಲ್ಲೇ ಎಕ್ಸಾಮ್ ನಡೆಯುತ್ತೆ. ಹಾಗೆ ಸಮಾಜ ವಿಜ್ಞಾನ ಶಿಕ್ಷಕರನ್ನು ನೋಡೋದಾದರೆ ಇಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಅಂಕಗಳಿಗೆ ಇರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ, ಈ ಎಲ್ಲ ಟಾಪಿಕ್ ಮೇಲೆ 50 ಅಂಕಗಳಿಗೆ MCQs ಮಾದರಿಯಲ್ಲಿ 50 ಮಾರ್ಕ್ಸಿಗೆ ಇರುತ್ತೆ. ನೆಕ್ಸ್ಟು ಇದೇ ರೀತಿ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ಇದೇ ವಿಷಯಗಳಿಗೆ 100 ಮಾರ್ಕ್ಸಿಗಿರುತ್ತೆ ವಿವರಣಾತ್ಮಕ ಉತ್ತರಗಳನ್ನು ಬರೆಯುವಂಥ ಪೇಪರ್. ಟೋಟಲಿ ಇಷ್ಟಾಯಿತು 150 ಮಾರ್ಕ್ಸ್. ಸೇಮ್ ಯಾವ ರೀತಿ ಲಾಸ್ಟ್ ಟೈಮ್ ಇತ್ತು GPSTR 2ನೇ ಪತ್ರಿಕೆ ನಿರ್ದಿಷ್ಟ ಪತ್ರಿಕೆ, ಅದೇ ರೀತಿಯಲ್ಲಿ ಇದು ಕಂಟಿನ್ಯೂ ಆಗಿದೆ. ತುಂಬ ಬದಲಾವಣೆಗಳು ಪಟ್ಟಿರೋದನ್ನು ಮಾತ್ರ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಹಾಗೆ ಜೀವ ವಿಜ್ಞಾನ ಶಿಕ್ಷಕರಿಗೂ ಕೂಡ ಅದೇ ರೀತಿ ಪೇಪರನ್ನು ನೀಡಲಾಗಿದೆ. ಪೇಪರ್ 1, ಪೇಪರ್ 2 ಅವರ ಒಂದು ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಂತೆ ಇರುತ್ತದೆ. ಪೇಪರ್ 1 ಸಾಮಾನ್ಯ ಜ್ಞಾನ, ಅದ್ರ ಜೊತೆಗೆ ಪೇಪರ್ 2 ಏನೋ ಅವರವರ ನಿರ್ದಿಷ್ಟ ಪತ್ರಿಕೆಗಳು ಇರ್ತದೆ, ಅವುಗಳನ್ನು ನಾವಿಲ್ಲಿ ನೋಡ್ಬೋದು ಅಲ್ವಾ. ನೆಕ್ಸ್ಟು ಪೇಪರ್ 3 ಬಗ್ಗೆ ನೋಡೋಣ. ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ 100 ಮಾರ್ಕ್ಸಿಗಿರುತ್ತೆ. ಕೇವಲ ಹಿಂದೆ ಹೇಗಿತ್ತು ಅಂತಂದರೆ ಕನ್ನಡ ಪೇಪರ್ ಅಷ್ಟೇ ವಿವರಣಾತ್ಮಕವಾಗಿ 100 ಮಾರ್ಕ್ಸಿಗೆ ಬರೀಬೇಕಾಗಿತ್ತು. ಈಗ ಏನು ಬದಲಾವಣೆ ಮಾಡಿದ್ರಪ್ಪ ಅಂತಂದರೆ ಕನ್ನಡ ಭಾಷಾ ಪ್ರಾವೀಣ್ಯತೆಯಲ್ಲಿ 50 ಮಾರ್ಕ್ಸ್, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆಯಲ್ಲಿ 50 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸಿಗೆ ಪೇಪರ್ 3ನ ಕೊಡಲಾಗಿದೆ. ಇದು ತುಂಬ ದೊಡ್ಡ ಮಟ್ಟದ ಬದಲಾವಣೆ ಆಗಿರ್ತಕ್ಕಂಥ ವಿಚಾರ ಆಯಿತು. ನೆಕ್ಸ್ಟ್ ಇಲ್ಲಿ ಏನು ಕೊಡ್ತಾರೆ ಪೇಪರ್ 3ಯಲ್ಲಿ ಅಂತಂದರೆ ಪರೀಕ್ಷೆಯು ಭಾಷೆಯ ಬಳಕೆ, ಗ್ರಹಿಕೆ, ಶಬ್ದಕೋಶ, ಭಾಷೆಯ ಕೌಶಲ್ಯಗಳನ್ನು ಒಳಗೊಂಡಿರ್ತದೆ. ಬೋಧನಾ ಮಾಧ್ಯಮದ ಮೂಲಕ ಬೋಧಿಸುವ ಅಭ್ಯರ್ಥಿಗಳಿಗೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿರ್ತಕ್ಕಂಥ ಪ್ರಾವೀಣ್ಯತೆಯನ್ನು ಹಾಗೆ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಈ ಒಂದು ಪತ್ರಿಕೆ ಉದ್ದೇಶ ಆಗಿರುತ್ತೆ ಅಂತೇಳಿ ಅವರು ಕೊಟ್ಟಿದ್ದಾರೆ. ಇದು ಪೇಪರ್ 3ಗೆ ಸಂಬಂಧಪಟ್ಟಂತೆ GPSTR ಪೇಪರ್ 3ಗೆ ಸಂಬಂಧಪಟ್ಟಂಥ ಬದಲಾವಣೆ ಆಗಿರ್ತಕ್ಕಂಥ ಒಂದು ಎಕ್ಸಾಮ್ ಪ್ಯಾಟರ್ನ್. ಹಾಗೆ 1 to 8th ಗಣಕಯಂತ್ರ ಶಿಕ್ಷಕರಾಗಲಿಕ್ಕೆ ಏನೆಲ್ಲ ಪೇಪರಲ್ಲಿ ಪರೀಕ್ಷೆಯನ್ನು ಬರೆಯಬೇಕಾಗುತ್ತೆ, ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನಾವು ನೋಡೋಣ. GK ಪೇಪರ್ ಇರುತ್ತೆ ಅವರಿಗೂ ಕೂಡ ಎಷ್ಟಕ್ಕೆ 150 ಮಾರ್ಕ್ಸ್ಗೆ. ಹಿಂದೆ ನಾವೇನು ಹೇಳಿದ್ವಲ್ವ PSTR GPSTRಗೆ, GPSTR ಮಾದರಿಯಲ್ಲೇ ಇದಕ್ಕೂ ಕೂಡ ಯಾವುದಕ್ಕೆ ಗಣಕಯಂತ್ರ ಶಿಕ್ಷಕರಾಗಲಿಕ್ಕೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಸಾಕ್ಷರತೆ ಇದಿಷ್ಟು 150 ಮಾರ್ಕ್ಸಿಗೆ ಪೇಪರ್ ಫಸ್ಟ್ಗೆ ಸಂಬಂಧಪಟ್ಟಂತೆ ಯಾರಿಗೆ ಗಣಕಯಂತ್ರ ಶಿಕ್ಷಕರಾಗಲಿಕ್ಕೆ ಎಕ್ಸಾಮ್ ಪ್ಯಾಟರ್ನ್ ಆಗಿರುತ್ತೆ. ನೆಕ್ಸ್ಟ್ ಇವರಿಗೂ ಕೂಡ ಪೇಪರ್ 2 50 ಮಾರ್ಕ್ಸಿಗೆ ಆ್ಯಸ್ ಯೂಶುವಲ್ ಮಲ್ಟಿಪಲ್ ಚಾಯ್ಸು, 100 ಮಾರ್ಕ್ಸಿಗೆ ಏನಿರುತ್ತೆ ವಿವರಣಾತ್ಮಕವಾಗಿ ಉತ್ತರ ಬರೀತಕ್ಕಂಥದ್ದು. ಹಾಗೆ ಪೇಪರ್ 3 ಇವರಿಗೂ ಕೂಡ ಇರುತ್ತೆ. ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಮಾರ್ಕ್ಸು, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ 50 ಮಾರ್ಕ್ಸು, ಟೋಟಲು 100 ಮಾರ್ಕ್ಸು.
ಎಲ್ಲ ಶಿಕ್ಷಕರಿಗೂ ಕೂಡ ಕಾಮನ್ ಆಗಿ ಏನು ಮಾಡಿದ್ದಾರೆ, GPST ಅವರು, HST ಅವರು, PST ಅವ್ರಿಗೆ ಏನು ಎಕ್ಸಾಮ್ ಪ್ಯಾಟರ್ನ್ ಅಂತೇಳಿ ಕೊಡ್ತಾ ಹೋಗಿದ್ದಾರೆ. ಅವುಗಳನ್ನು ನೀಟಾಗಿ ಗ್ರಹಿಸಬೇಕಾಗತ್ತೆ. ಇದಿಷ್ಟು GPST ಅವರಿಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಭಾಷಾ ಶಿಕ್ಷಕರು, ಗಣಿತ ಮತ್ತು ವಿಜ್ಞಾನ ಭಾಷಾ ಶಿಕ್ಷಕರು, ಹಾಗೆ ದೈಹಿಕ ಶಿಕ್ಷಕರು ಮತ್ತು ಕಂಪ್ಯೂಟರ್ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ಯಾಟರ್ನ್ ಆಯಿತು. ಇವಾಗ ನಾವು ನೋಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ HSTR, ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಅಥವಾ ಅಸಿಸ್ಟೆಂಟ್ ಮಾಸ್ಟರ್ಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಪತ್ರಿಕೆ ಏನಾಗಿರುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ನೋಡಿ, GPSTRನಲ್ಲಿ ಏನು GK ಪೇಪರ್ ಕೊಟ್ಟಿದ್ದಾರೆ ಅದನ್ನೇ ಇಲ್ಲೂ ಕೂಡ ಸೇಮ್ ರಿಪೀಟ್ ಆಗಿದೆ. 150 ಮಾರ್ಕ್ಸ್ಗೆ MCQs ಮಾದರಿಯಲ್ಲಿ GK ಪೇಪರ್ ಇರುತ್ತೆ. ಸಾಮಾನ್ಯ ಪತ್ರಿಕೆ ಏನು ಒಳಗೊಂಡಿರುತ್ತೆ? ಸಾಮಾನ್ಯ ಪತ್ರಿಕೆ ಅಂದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ ಅಥವಾ ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಸಾಕ್ಷರತೆ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ. ಏನು GPSTರಲ್ಲಿ ಕೊಟ್ಟಿದ್ದಾರೆ ಸೇಮ್ ಎಕ್ಸಾಮ್ ಸಿಲೆಬಸ್ನ ಪೇಪರ್ ಫಸ್ಟಿಗೆ HSTRಗೂ ಸೇಮ್ ಕೊಟ್ಟಿದ್ದಾರೆ. ಅಂಥ ಏನು ದೊಡ್ಡ ಮಟ್ಟದ ಬದಲಾವಣೆ ಇಲ್ಲ, ಅದನ್ನು ನೀವು ಗಮನಿಸ್ಬೋದು. ಇದು ಪೇಪರ್ ಫಸ್ಟ್ 150 ಮಾರ್ಕ್ಸ್ಗೆ ಸಂಬಂಧಪಟ್ಟಂಥ MCQsನ ಮಾದರಿಯ ಏನು ಒಳಗೊಂಡಿರುತ್ತೆ ವಿಚಾರಗಳನ್ನು ಅಂತಕ್ಕಂಥ ವಿಚಾರ. ನೆಕ್ಸ್ಟು ಪೇಪರ್ 2 ನಿರ್ದಿಷ್ಟ ಪತ್ರಿಕೆ. ಪೇಪರ್ 2 ನಿರ್ದಿಷ್ಟ ಪತ್ರಿಕೆ ಒಳಗಡೆ ವಸ್ತುನಿಷ್ಠ ಮಾದರಿಯಲ್ಲಿ 50 ಮಾರ್ಕ್ಸ್ ಇರುತ್ತೆ, ವಿವರಣಾತ್ಮಕ ಮಾದರಿಯಲ್ಲಿ 100 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ 150 ಮಾರ್ಕ್ಸ್. ಇಲ್ಲಿ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ HSTRನಲ್ಲಿ ಅಲ್ವಾ, ಕನ್ನಡ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ 50 ಮಾರ್ಕ್ಸಿಗೆ MCQs, 100 ಮಾರ್ಕ್ಸಿಗೆ ವಿವರಣಾತ್ಮಕವಾಗಿ ಬರ್ತಕ್ಕಂಥದ್ದು. ಟೋಟಲ್ ಆಗಿ ಎಷ್ಟಕ್ಕೆ 150 ಮಾರ್ಕ್ಸ್ ಆಯಿತು. ಕನ್ನಡ ಭಾಷಾ ಶಿಕ್ಷಕರಾಗಲಿಕ್ಕೆ ಇದೊಂದು ನಿರ್ದಿಷ್ಟ ಪತ್ರಿಕೆ 2 ಈ ರೀತಿ ಇರುತ್ತೆ. ನೆಕ್ಸ್ಟ್ ಭಾಷಾ ಶಿಕ್ಷಕರು ಇಂಗ್ಲೀಷು, ಅವರಿಗೂ ಕೂಡ ಸೇಮ್ 50 ಮಾರ್ಕ್ಸ್ MCQs, 100 ಮಾರ್ಕ್ಸ್ ವಿವರಣಾತ್ಮಕವಾದ್ದು. CBZ ಶಿಕ್ಷಕರಿಗೂ ಕೂಡ ಆ್ಯಸ್ ಯೂಶುವಲ್ ಸೇಮ್ ಪ್ಯಾಟರ್ನೇ ಇರುತ್ತೆ, ಅಂಥ ಚೇಂಜಸ್ ಏನಿರಲ್ಲ. ಹೀಗೆ ನೆಕ್ಸ್ಟ್ ಆರ್ಟ್ಸ್ ಟೀಚರ್ ಆಗಲಿಕ್ಕೆ, ಹೈಸ್ಕೂಲಲ್ಲಿ ಆರ್ಟ್ಸ್ ಟೀಚರ್ ಆಗಲಿಕ್ಕೆ ಏನು ಅರ್ಹತೆಗಳು ಬೇಕು, ಯಾವ ರೀತಿ ಇರುತ್ತೆ ಅಂತಂದರೆ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಬಿಸ್ನೆಸ್ ಸ್ಟಡೀಸು, ಸೋಷಿಯಾಲಜಿ, ಹಾಗೆ ಜಿಯಾಗ್ರಫಿ, ಹೀಗೆ ಇವುಗಳಿಗೆ ಸಂಬಂಧಪಟ್ಟಂತೆ 50 ಮಾರ್ಕ್ಸಿಗೆ OMRನಲ್ಲಿ ಉತ್ತರಿಸಬೇಕಾಗಿರುತ್ತೆ. ರಿಮೈನಿಂಗ್ ವಿಷಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನಿರುತ್ತೆ, ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಸೇಮ್ ಮೇಲೆ ಏನು ಹೇಳಿದ್ವಿ ಅದೇ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮತ್ತು 100 ಮಾರ್ಕ್ಸಿಗೆ ಇರುತ್ತೆ. ಅದು ಎಕ್ಸ್ಪ್ಲನೇಷನ್ ಮಾಡೋವಂಥದ್ದು, ವಿವರಣಾತ್ಮಕವಾಗಿ ಉತ್ತರವನ್ನು ಬರೆಯುವಂಥದ್ದು. ಇದು ನಿರ್ದಿಷ್ಟ ಪತ್ರಿಕೆ ಪೇಪರ್ 2ಗೆ ಸಂಬಂಧಪಟ್ಟಿದ್ದು. ಯಾರಿಗೆ? ಸೋಷಿಯಲ್ ಸೈನ್ಸ್ ಟೀಚರ್ ಆಗಲಿಕ್ಕೆ ಇರುವಂಥವ್ರಿಗೆ ಇರ್ತಕ್ಕಂಥ ಪೇಪರ್ ಆಯಿತು. ಪೇಪರ್ 3 ಏನಿರುತ್ತೆ ಹಾಗಾದರೆ HSTR ಟೀಚರ್ ಆಗಲಿಕ್ಕೆ ಹೊರಟಿರೋರಿಗೆ ಪೇಪರ್ 3 ವಿವರಣಾತ್ಮಕ ಮಾದರಿ ಪೇಪರ್ ಆಗಿರುತ್ತೆ. 100 ಮಾರ್ಕ್ಸ್ ಇರುತ್ತೆ. ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕಗಳಿಗೆ, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ 50 ಅಂಕಗಳಿಗೆ, ಟೋಟಲ್ ಆಗಿ 100 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲಿ ಇರ್ತಕ್ಕಂಥ ಒಂದು ಪೇಪರ್ ಆಗಿರುತ್ತೆ. ಇದು ಏನೇನೋ ಒಳಗೊಂಡಿರುತ್ತೆ ಅಂತ ಈಗಾಗಲೇ ನೋಡಿದ್ದೀವಿ. ಭಾಷೆ ಬಳಕೆಯನ್ನು ಹೇಗೆ ಮಾಡ್ತೀವಿ, ಗ್ರಹಿಕೆ, ಶಬ್ದಕೋಶ, ಬರವಣಿಗೆ ಕೌಶಲ್ಯಗಳನ್ನು ಒಳಗೊಂಡಂಥ ಬೋಧನಾ ಮಾಧ್ಯಮದ ಮೂಲಕ ಬೋಧಿಸಲು ಅಭ್ಯರ್ಥಿಗೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿರ್ತಕ್ಕಂಥ ಪ್ರಾವೀಣ್ಯತೆಯನ್ನು ಇಲ್ಲಿ ಮೌಲ್ಯಮಾಪನ ಮಾಡಲಾಗುತ್ತೆ. ನೆಕ್ಸ್ಟ್ ದೈಹಿಕ ಶಿಕ್ಷಣದ ಶಿಕ್ಷಕರು ಗ್ರೇಡ್ 1ಗೆ ಸಂಬಂಧಪಟ್ಟಂತೆ ಅವರಿಗೂ ಕೂಡ ಸೇಮ್ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ. ಸೇಮ್ ಪೇಪರ್ ಫಸ್ಟ್ 150 ಮಾರ್ಕ್ಸು MCQs ಮಾದರಿಯಲ್ಲಿರುತ್ತೆ. ಜನರಲ್ ಪೇಪರು ಕನ್ನಡ, ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಸಾಕ್ಷರತೆ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 150 ಮಾರ್ಕ್ಸಿಗೆ ಪೇಪರ್ ಫಸ್ಟ್ ಇರುತ್ತೆ. ಯಾರಿಗೆ? ದೈಹಿಕ ಶಿಕ್ಷಕರಿಗೆ, PE ಟೀಚರ್ಗೆ. ಹಾಗೆ ಅವರಿಗೂ ಕೂಡ ಸೇಮ್ ಎರಡು ಪೇಪರ್, ಎರಡನೇ ಪೇಪರ್ ನಿರ್ದಿಷ್ಟ ಪತ್ರಿಕೆ ಇರುತ್ತೆ. 50 ಮಾರ್ಕ್ಸಿಗೆ MCQs, 100 ಮಾರ್ಕ್ಸಿಗೆ ಎಕ್ಸ್ಪ್ಲನೇಷನ್ ಮಾಡುವಂಥದ್ದು, ಅಂದರೆ ಡಿಸ್ಕ್ರಿಪ್ಟಿವ್ ಮಾದರಿ. ನೆಕ್ಸ್ಟು ಪೇಪರ್ 3 ಇವರಿಗೂ ಕೂಡ ಇರುತ್ತೆ. ಕನ್ನಡ ಭಾಷಾ ಪ್ರಾವೀಣ್ಯತೆ 50, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ 50. ಹೀಗೆ ನೋಡಿ, PSTR, HSTR, GPSTR 3 ಗ್ರೇಡ್ಗೂ ಕೂಡ 3 ಪೇಪರನ್ನು ಕೊಡಲಾಗಿದೆ.
ಪೇಪರ್ ಫಸ್ಟು ಸಾಮಾನ್ಯ ಜ್ಞಾನ ಎಲ್ರಿಗೂ ಕಾಮನ್ ಆಗಿರುತ್ತೆ. ಪೇಪರ್ ಸೆಕೆಂಡ್ ಬಂದುಬಿಟ್ರೆ 50 ಮಾರ್ಕ್ಸ್ MCQಸು, ಇನ್ನು 100 ಮಾರ್ಕ್ಸು ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲಿರುತ್ತೆ. ಅದು 150 ಮಾರ್ಕ್ಸ್ ಆಯಿತು. ಪೇಪರ್ ಫಸ್ಟು ಕೂಡ 150, ಪೇಪರ್ ಸೆಕೆಂಡ್ ಕೂಡ 150. ಆ್ಯಂಡ್ ದೆನ್ ಪೇಪರ್ 3 ಅಂದರೆ ಮುಖ್ಯವಾಗಿ ಭಾಷಾ ಪ್ರಾವೀಣ್ಯತೆಗೆ ಸಂಬಂಧಪಟ್ಟಂತೆ ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕಗಳಿಗೆ, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ 50 ಅಂಕಗಳಿಗೆ. ಈ ರೀತಿಯಾಗಿ GPSTR, HSTR ಮತ್ತು PSTR 3 ಹುದ್ದೆಗಳಿಗೂ ಕೂಡ ಸೇಮ್ ಎಕ್ಸಾಮ್ ಪ್ಯಾಟರ್ನನ್ನು ಕೊಡಲಾಗಿದೆ. ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳಾಗ್ಬೋದು, ಅಷ್ಟು ಬಿಟ್ಟರೆ ಕಾಮನ್ ಆಗಿ ಎಲ್ಲರಿಗೂ ಕೂಡ 400 ಮಾರ್ಕ್ಸಿಗೆ ಡಿಸ್ಕ್ರಿಪ್ಟಿವ್ ವಿತ್ MCQs ಮಾದರಿಯಲ್ಲಿ ಕ್ವಶನ್ ಪ್ಯಾಟರ್ನ್ ಇರೋದನ್ನು ಹೊಸದಾಗಿ ಬಿಟ್ಟಿರ್ತಕ್ಕಂತಹ C&Rನಲ್ಲಿ ನಾವು ಇದರಿಂದಾಗಿ ನಮಗೆ ತಿಳಿದು ಬರುತ್ತೆ ಎಷ್ಟೆಲ್ಲ ಬದಲಾವಣೆಗಳನ್ನು ಕಂಪ್ಲೀಟಾಗಿ ಮಾಡಲಾಗಿದೆ ಅಂತೇಳಿ ನಾವು ಗಮನಿಸ್ಬೋದು. ಇಲ್ಲಿ ಇದಿಷ್ಟು, ಇದ್ರ ಜೊತೆಗೆ 1 to 8ಗೆ ದೈಹಿಕ ಶಿಕ್ಷಕರು ಮತ್ತು 1 to 8ಗೆ ಕಂಪ್ಯೂಟರ್ ಟೀಚರನ್ನು ಕೂಡ ನೇಮಕವನ್ನು ಮಾಡಲಾಗ್ತಿದೆ. ಅವರಿಗೂ ಕೂಡ ಸೇಮ್ ಎಕ್ಸಾಮ್ ಪ್ಯಾಟರ್ನನ್ನು ಜಾರಿಗೊಳಿಸಲಾಗಿದೆ. ಹಾಗಾಗಿ ಇವುಗಳನ್ನೆಲ್ಲ ನೀವು ನೀಟಾಗಿ ಓದ್ಕೊಳ್ರಿ, ನೀಟಾಗಿ ಓದ್ಕೊಳ್ರಿ, ಗೊತ್ತಾಗುತ್ತೆ. ಮೇನ್ ಇರೋವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಇರ್ತೀವಿ. ಹಾಗಾದರೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಏನು ಸೂಚನೆ ಅಂತಂದರೆ, ಪರೀಕ್ಷಾ ಪ್ರಾಧಿಕಾರವು ಪರೀಕ್ಷೆಗೆ ಕನಿಷ್ಠ 45 ದಿನಗಳ ಮೊದಲು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪಠ್ಯಕ್ರಮವನ್ನು ಏನು ಮಾಡುತ್ತೆ, ಪ್ರಕಟಿಸಲಾಗುವುದು ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ 1.5 ತಿಂಗಳಿಗೆ ಮುಂಚೆ ಏನು ಮಾಡ್ತಾರಂತೆ, ಎಕ್ಸಾಮ್ ಸಿಲೆಬಸ್ಸನ್ನು ಬಿಡ್ತಾರಂತೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗಿರುತ್ತೆ. ಈ ಒಂದು ನ್ಯೂ C&R ರೂಲ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನಿದೆ ಅನ್ನೋದನ್ನು ಕಮೆಂಟ್ಸ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇಲ್ಲಿವರೆಗೂ ಯಾರು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆ ಮುಖಾಂತರ ನಾವು ಮಾಡ್ತಕ್ಕಂಥ ಅಪ್ಕಮಿಂಗ್ ವಿಡಿಯೋಗೆ ಸದಾ ನೋಟಿಫೈ ಆಗಿರಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಇನ್ನಿತರ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯೂಸ್ಫುಲ್ ಆಗುತ್ತೆ ಈ ಒಂದು ವಿಡಿಯೋದಿಂದ. ಯಾರೆಲ್ಲ GPSTR, HSTR, PSTRಗೆ ಓದ್ತಾ ಇದ್ದೀರಾ ಅವರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಹಾಗೆ ಈ ಒಂದು ಅಧಿಸೂಚನೆ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನಿದ್ರು ಕಮೆಂಟ್ಸಲ್ಲಿ ತಿಳಿಸಿ. ಸ್ಟಡಿಯನ್ನು ಇನ್ನಷ್ಟು ಚುರುಕುಗೊಳಿಸಿ. ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.